ಸೇರಿಸಿರೋ ದುಡ್ಡಲ್ಲಿ ವರ್ಷಕ್ಕೆ 7.5% ಇನ್ಫ್ಲೇಷನ್ ಲಾಸ್ ಆಗ್ತಿದೆ ಅಂತ ಆ ದುಡ್ಡನ್ನ ತೊಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ 10-15% ಟ್ಯಾಕ್ಸ್ ಅಂತ ಹೇಳ್ತಾರೆ. ಸೊ ಯಾರಿಗೆ ಈ ಟ್ಯಾಕ್ಸ್, ಎಷ್ಟು ಈ ಟ್ಯಾಕ್ಸ್ ಆ್ಯಂಡ್ ಎಷ್ಟು ಕಟ್ಟಬೇಕು ಈ ಟ್ಯಾಕ್ಸ್, ಅದ್ರ ಬಗ್ಗೆನೇ ಈ ವಿಡಿಯೋ ಡೀಟೇಲ್ ಆಗಿ ನೋಡ್ತೀವಿ. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಆ್ಯಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅದರಲ್ಲಿ ಏನೇನು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇದೆ, ಯಾವ್ಯಾವ ಇನ್ಸ್ಟ್ರೂಮೆಂಟ್ಗೆ ಯಾವ ಟೈಪ್ಸ್ ಆಫ್ ಟ್ಯಾಕ್ಸಸ್ ಇದೆ ಅನ್ನೋದೇ ಈ ವಿಡಿಯೋಲಿ ನಾವು ನೋಡೋಣ. ಸೊ ಫಸ್ಟ್ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಆ ಜನರಲ್ ಪಬ್ಲಿಕ್ ಮೈಂಡ್ಸೆಟ್ ಏನಾಗಿರುತ್ತೆ ಅಂದರೆ ಫಿಕ್ಸ್ಡ್ ಡೆಪಾಸಿಟ್. ಒಂದು ಹೇಗೆ ಹೇಳೋದು, ಕೆಲಸಕ್ಕೆ ಹೋಗಿರೋರಾಗಿರ್ಬೋದು, ಎಕ್ಸೆಸ್ ಅಮೌಂಟ್ ಇಟ್ಕೊಂಡಿದ್ರೇನು ತುಂಬ ಜನ ಏನು ಮಾಡ್ತಾರೆ, ಹೋಗಿ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಬಿಡ್ತಾರೆ. ಇಲ್ಲ ಸೀನಿಯರ್ ಸಿಟಿಸನ್ ಆಗಿದ್ರು ಏನು ಮಾಡ್ತಾರೆ, ಮೋಸ್ಟ್ಲಿ ಸೇಫ್ಟಿ ಪಾರ್ಟ್ಗೋಸ್ಕರ FDನೇ ಚೂಸ್ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ, ನೀವು FDಲಿ ಹಾಕಿಟ್ಬಿಟ್ಟು ಒಂದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಲ್ಲ, ಇಂಟ್ರೆಸ್ಟ್ ಬರೋ ಟೈಮಲ್ಲಿ ಸ್ವಲ್ಪ ಕಮ್ಮಿಯಾಗಿ ಬರುತ್ತೆ. ಅವಾಗ ಹೋಗಿ ಬ್ಯಾಂಕಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ, ಯಾಕೆ ಕಮ್ಮಿ ಆಯಿತು, ಅವಾಗ ಅವರು TDS ಅಂತಾರೆ. ಸೊ ಏನಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಿರೋದ್ರಿಂದನೇ ಇಶ್ಯೂಸ್ ಎಲ್ಲ ಬರುತ್ತೆ. ಇವಾಗ ನಾವು ಒಂದು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ, DD ಅಂತ ಒಂದು 10% ಅಮೌಂಟ್ ಕಮ್ಮಿ ಬರುತ್ತೆ. ಯಾಕೆ ಅಂದರೆ ಆ TDS ಅನ್ನೋ ಮ್ಯಾಟ್ರ್ ಬಂದು ತುಂಬ ಜನ ಯೋಚನೆ ಮಾಡಿರಲ್ಲ. ಸೊ ಇದರಲ್ಲಿ ಬಂದು ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀರಾ ಅಂದರೆ ಇದನ್ನ ಮಾತ್ರ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಏನಂದರೆ ನಿಮ್ಮ ಫಿಕ್ಸ್ಡ್ ಡೆಪಾಸಿಟಲ್ಲಿ ಬರೋ ಬಡ್ಡಿ ಇಂಟ್ರೆಸ್ಟ್ ಬಂದು ವರ್ಷಕ್ಕೆ 40,000 ರೂಪಾಯಿಗಿಂತ ಕೆಳಗಿದ್ರೆ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ TDS ಡಿಡಕ್ಷನ್. ಇಲ್ಲ ವರ್ಷಕ್ಕೆ 40,000 ಮೇಲೆ ನಿಮಗೆ ಇಂಟ್ರೆಸ್ಟ್ ಕ್ರೆಡಿಟ್ ಮಾಡ್ತಾರೆ ಬ್ಯಾಂಕಿಂದ, ಲೆಟ್ಸ್ ಸೇ ಒಂದು ವರ್ಷಕ್ಕೆ ಒಂದ್ಸತಿ ಕ್ರೆಡಿಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದು 40,000 ರೂಪಾಯಿಗಿಂತ ಜಾಸ್ತಿ ಇತ್ತು ಅಂದರೆ ದೇ ವಿಲ್ ಡಿಡಕ್ಟ್ 10% ಫ್ರಮ್ ದೇರ್. ಆಟೋಮ್ಯಾಟಿಕ್ ಆಗಿ ಈ 40,000 ಬಂದು 4,000 ರೂಪೀಸ್ ಏನು ಮಾಡ್ತಾರೆ ಅಂದರೆ TDS ಇಟ್ಕೊಂಡ್ಬಿಡ್ತಾರೆ. ಸೊ 4,000 ರೂಪಾಯಿ ನೀವೇನು ಮಾಡೋ ಥರ ಆಗುತ್ತೆ, TDS ಪೇ ಮಾಡಿರೋ ಥರ ಇರುತ್ತೆ. ಇದರಲ್ಲಿ ಇನ್ನೊಂದೇನು ಅಂದರೆ, ಇನ್ ಕೇಸ್ ಬಂದು ನಿಮ್ಮ ಪ್ಯಾನ್ ಕಾರ್ಡ್ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಮಾಡಿಲ್ಲ ಅಂದರೆ ದೇ ವಿಲ್ ಚಾರ್ಜ್ ಯು 20% ಸ್ಲ್ಯಾಬ್. ಸೊ ಆಲ್ಮೋಸ್ಟ್ 20% ಅನ್ನೋವಾಗ 8,000 ರೂಪಾಯಿ ಏನಾಗುತ್ತೆ ನಿಮಗೆ TDS ಹಿಡ್ಕೊಂಡು ನಿಮಗೆ ಬರೀ ಕ್ರೆಡಿಟ್ ಆಗುವಾಗ ಬರೀ ಇಂಟ್ರೆಸ್ಟ್ ಎಷ್ಟು ಹಾಕ್ತಾರೆ, 32,000 ರೂಪಾಯಿ ಮಾತ್ರ ಕ್ರೆಡಿಟ್ ಮಾಡ್ತಾರೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ, ನೀವು 40,000 ರೂಪಾಯಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ 36,000ನೋ 32,000ನೋ ಬಂದಾಗಲೇ ಸಮಸ್ಯೆ ಆಗೋದು. ಸೊ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಇಫ್ ದ ಇಂಟ್ರೆಸ್ಟ್ ಇಸ್ ಗೋಯಿಂಗ್ ಟು ಬಿ ಎಕ್ಸೀಡಿಂಗ್ 40,000. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇನ್ ಕೇಸ್ 60 ಇಯರ್ಸ್ 60 ವರ್ಷಕ್ಕೆ ಮೇಲಿದ್ದೀರಾ ಅಂದರೆ, ಸೀನಿಯರ್ ಸಿಟಿಸನ್ ಆಗಿದ್ದೀರಾ ಅಂದರೆ, ನಿಮಗೆ ಟ್ಯಾಕ್ಸ್ TDS ಎಷ್ಟು ಹಿಡಿತಾರೆ ಅಂದರೆ 50,000 ಎಕ್ಸೀಡ್ ಆದರೆ ಮಾತ್ರ ಹಿಡಿತಾರೆ. ನೀವು 60 ವಯಸ್ಸಿಗೆ ಮೇಲಿದ್ದೀರಾ ಅಂದರೆ 40,000 ಅಲ್ಲ 50,000 ಸ್ಲ್ಯಾಬ್, 50,000 ರೂಪಾಯಿಗೆ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂದರೆ ಮಾತ್ರ ನಿಮಗೆ TDS. ಮತ್ತು ಎಲ್ಲರಿಗೂ 60 ಇಯರ್ಸ್ ಕೆಳಗಿರೋರಿಗೆ 40,000 ಮೇಲ್ ಬಂತು ಅಂದರೆ ದೇ ವಿಲ್ ಡಿಡಕ್ಟ್ TDS ಫ್ರಮ್ ಯು ಇನ್ಕಮ್. ಅದೇ ಥರ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನು ನಾವು ಕನ್ಸಿಡರ್ ಮಾಡಬೇಕು. ಇವಾಗ ನಾವು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ನೋಡೋಣ. ನಿಮಗೆ ಬಂದು ವರ್ಷದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇದು ಲಾಸ್ಟ್ ಇಯರ್ ಕೊಟ್ಟಿದ್ದು 2.5 ಲಕ್ಷವರೆಗೂ ನಿಮಗೆ ಒಂದು ವರ್ಷದ ಇನ್ಕಮ್ ಇದೆ ಅಂದರೆ ಯು ಡೋಂಟ್ ನೀಡ್ ಟು ಪೇ ಎನಿ ಇನ್ಕಮ್ ಟ್ಯಾಕ್ಸ್. ಆವಾಗ ಒಂದು 2.5 ಲಕ್ಷ ಬರ್ತಿದೆ ಅಂದ್ಕೊಳ್ಳಿ, ಒಂದು ತಿಂಗಳಿಗೆ ಅರೌಂಡ್ 20,500 to 21,000 ಒಳಗೆ ಬರುತ್ತೆ ಅಂತ ಕೊಡ್ಕೊಳ್ಳಿ. ಅವಾಗ ನಿಮ್ಮ ಮಂತ್ಲಿ ಸ್ಯಾಲ್ರಿ ಬಂದು ಲೆಟ್ಸ್ ಸೇ ಸ್ಯಾಲರಿ ನೀವು ಬಂದು ಒಂದು 20,500 ಒಳಗೆ ಇದ್ದೀರಾ ಅಂದರೆ ಯು ವಿಲ್ ನಾಟ್ ಬಿ ಪೇಯಿಂಗ್ ಎನಿ ಕೈಂಡ್ ಆಫ್ ಅ ಟ್ಯಾಕ್ಸ್. ಆ್ಯಂಡ್ ಲೆಟ್ಸ್ ಸೇ ಅದೇ ನಿಮಗೆ ಬಂದು 2.5 ಲಕ್ಷದಿಂದ 5 ಲಕ್ಷ ತೊಗೊತಾ ಇದ್ದೀರಾ ಅಂದರೆ ಲೆಟ್ಸ್ ಸೇ ಒಂದು 21,000ದಿಂದ ಒಂದು 40,000ವರೆಗೂ ನಿಮ್ಮ ಸ್ಯಾಲ್ರಿ ತೊಗೊತಾ ಇದ್ದೀರಾ ಅಂದರೆ ಇವ್ನು ಯಾವ ಟ್ಯಾಕ್ಸ್ ಲ್ಯಾಬಲ್ ಬರ್ತೀರಾ ಅಂದರೆ 5% ಟ್ಯಾಕ್ಸ್ ಲ್ಯಾಬಲ್ ಬರ್ತೀರಾ. ಇವಾಗ ಇನ್ನೊಂದು ವಿಷಯ ಏನು ಅಂದರೆ, ಕೆಲವು ಜನ ಏನು ಹೇಳ್ತಾರೆ ಅಂದರೆ, ಸರ್ ನನಗೆ ಯಾವ ಸೋರ್ಸ್ ಆಫ್ ಇನ್ಕಮು ಇಲ್ಲ, ನನಗೆ ಬರ್ತಾ ಇರೋದು ಬರೀ ಫಿಕ್ಸೆಡ್ ಡೆಪಾಸಿಟ್ ಮಾತ್ರ, ಅದರಲ್ಲಿರೋ ರಿಟರ್ನ್ಸ್ ಮಾತ್ರ ಬರ್ತಾ ಇದೆ ಅಂದರೆ ಅವಾಗ ನನಗೆ ಎಷ್ಟು ಇದು ಟ್ಯಾಕ್ಸ್ ಬರುತ್ತೆ ಅಂದರೆ ಲೆಟ್ಸ್ ಸೇ ನಿಮಗೆ ಬಂದು 40,000 ಮಾತ್ರ ಇಂಟ್ರೆಸ್ಟ್, ಬೇರೆ ಏನೂ ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ರಿಟೈರ್ಡ್, ನೀವು ವರ್ಷದಕ್ಕೆ 40,000ನೇ ಬರ್ತಾ ಇದೆ. ಅವಾಗ ನೀವೇನು ಹೇಳ್ಬೋದು ಅಂದರೆ, ಸರ್ ನಾನು 2.5 ಲಕ್ಷ ಸ್ಲ್ಯಾಬಲ್ಲೇ ಇನ್ನೂ ಬಂದಿಲ್ಲ, ನನ್ನ ಟೋಟಲ್ ಇನ್ಕಮೇ 2 ಲಕ್ಷ ಒಳಗೆ ಬರ್ತಾ ಇದೆ ಅಂದರೆ ನಿಮಗೆ 10% ಹಿಡಿಬಾರ್ದು ಅಂದ್ಕೊಂಡ್ರೆ ನೀವೇನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸಬ್ಮಿಟ್ 15G ಆರ್ 15H. ಬ್ಯಾಂಕಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ದೇರ್ ವಿಲ್ ಬಿ ನೋ ಡಿಡಕ್ಷನ್ ಆಫ್ TDS. ನೀವು ಸಬ್ಮಿಟ್ ಮಾಡುವಾಗ 15C ಆರ್ 15H ಸಬ್ಮಿಟ್ ಮಾಡುವಾಗ ಅವ್ರೇನು ಮಾಡ್ತಾರೆ ಅಂದರೆ ಆ ಹಿಡಿಯೋ 10% ಆರ್ 20% ಟ್ಯಾಕ್ಸ್ ಹಿಡಿದೆ ನಿಮಗೆ ಫುಲ್ ಇಂಟ್ರೆಸ್ಟ್ ಕ್ರೆಡಿಟ್ ಮಾಡ್ತಾರೆ. ನೀವೇನು ಹೇಳ್ತೀರಾ, ಐ ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಮೋರ್ ದ್ಯಾನ್ 2,50,000.
ಸೊ 250 to 5 lakhs ಅಲ್ಲಿ ಬಂದು ಯು ವಿಲ್ ಬಿ ಚಾರ್ಜ್ ಅಟ್ 5%. ಆಮೇಲೆ 5 ಲಕ್ಷದಿಂದ 7.5 ಲಕ್ಷ ತೊಗೊಳ್ಳೋರಿಗೆ 10% ಪ್ಲಸ್ 12,500. ವೆರಾಸ್ ಆ್ಯಂಡ್ 7.5 ಲಕ್ಷದಿಂದ 10 ಲಕ್ಷ ತೊಗೊಳ್ಳೋರಿಗೆ 15% ಸ್ಲ್ಯಾಬ್ ಪ್ಲಸ್ 37,500. 10 ಲಕ್ಷದಿಂದ 12.5 ಲಕ್ಷಕ್ಕೆ ಯು ವಿಲ್ ಬಿ ಟ್ಯಾಕ್ಸ್ಡ್ ಅಟ್ 20% ಪ್ಲಸ್ 75,000. ಆ್ಯಂಡ್ 12.5 ಲಕ್ಷದಿಂದ 15 ಲ್ಯಾಕ್ಸ್ಗೆ ಬಂದು 25% ಪ್ಲಸ್ 1,25,000. ಆ್ಯಂಡ್ 15 ಲ್ಯಾಕ್ಸ್ ಮೇಲೆ ನೀವು ಸ್ಯಾಲ್ರಿ ತೊಗೊತಾ ಇದ್ದೀರಾ ಅಂದರೆ, ಇಲ್ಲ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಇದ್ದರೆ ಯು ವಿಲ್ ಬಿ ಚಾರ್ಜ್ ಫ್ಲಾಟ್ 30%. ಅದಾದಮೇಲೆ ಸೆಸ್ ಅದೆಲ್ಲ ಬರುತ್ತೆ, ಅದೆಲ್ಲ ನಾವು ಆಮೇಲೆ ಬೇರೆ ವೀಡಿಯೋಲಿ ಡೀಟೇಲಾಗಿ ನೋಡೋಣ. ಪ್ಲಸ್ 1,87,500. ಸೊ ಇದೇ ಟ್ಯಾಕ್ಸ್ ಸ್ಲ್ಯಾಬ್. ಸೊ ನಿಮ್ಮ ಇನ್ಕಮ್ ಯಾವುದ್ರಲ್ಲಿ ಇದೆ ಅಂತ ನೋಡಿ, ಅದಕ್ಕೆ ಕರೆಕ್ಟಾಗಿ ನಿಮಗೆ ಟ್ಯಾಕ್ಸೇಷನ್ ಆಗುತ್ತೆ. ಬ್ಯಾಂಕ್ ಅವ್ರು ಹೇಗೆ ಅಂದರೆ, ಈ 40,000 ರೂಪಾಯಿ ಮೇಲೆ ಇಂಟ್ರೆಸ್ಟ್ ನೀವು ತೊಗೊಂಡ್ರಿ ಅಂದ್ಕೊಳ್ಳಿ, ನೀವು ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಅವ್ರು ಅದ್ರಲ್ಲಿ 10% ಇಟ್ಬಿಟ್ಟು ನಿಮಗೆ 36,000 ಕ್ರೆಡಿಟ್ ಮಾಡಿಬಿಡ್ತಾರೆ. ಇವಾಗ ಇಯರ್ ಎಂಡಲ್ಲಿ ನೀವು ಆಲ್ರೆಡಿ ಸ್ಯಾಲ್ರಿಡ್ ಪರ್ಸನ್ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನೋಡಿದ್ರೆ ನಿಮ್ಮ ಸ್ಯಾಲ್ರಿ ಬಂದು ಒಂದು ತಿಂಗಳಿಗೆ ಬಂದು 40,000 ತೊಗೊತಿದ್ದೀರಾ. ಸೊ ಅವಾಗ ಸ್ಯಾಲ್ರಿಲಿ ಬಂದು ವರ್ಷಕ್ಕೆ 4.8 lakhs ಬಂದು ನಿಮಗೆ ಸ್ಯಾಲ್ರಿ ಮಾತ್ರನೇ ಕ್ರೆಡಿಟ್ ಆಗ್ತಾಯಿದೆ. ಇವಾಗ ನೀವೇನು ಅನ್ಕೊತೀರಾ, ಬರೀ 40,000 ತೊಗೊಳೋದ್ರಿಂದ ಜಾಸ್ತಿ ಏನು ಟ್ಯಾಕ್ಸ್ ಇರಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತೀರಾ. ಬಟ್ ವೆರಾಸ್ ಈ ಟೈಮಲ್ಲಿ ನಿಮಗೆ ಒಂದು 40,000 ಕ್ರೆಡಿಟ್ ಆಗೋವಾಗ ಆಟೋಮ್ಯಾಟಿಕ್ಕಾಗಿ ನೀವು 5.2 lakhs ಸ್ಲ್ಯಾಬ್ಗೆ ಹೊಟ್ಟೋಗ್ತೀರಾ. ಅವಾಗ ಏನಾಗುತ್ತೆ, ನೀವು ಎಲ್ಲಿಗೆ ಬರ್ತೀರಾ, ನೀವು ನೆಕ್ಸ್ಟ್ ಸ್ಲ್ಯಾಬಿಗೆ ಬಂದುಬಿಟ್ಟು ಯು ವಿಲ್ ಬಿ ಚಾರ್ಜ್ ಅಟ್ 5%. ಸೊ ಅದರಲ್ಲೂ ಏನು ಅಂದರೆ, ಈ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಕೆಲವು ಮೆಕ್ಯಾನಿಸಮ್ ಇದೆ. ಫಸ್ಟ್ 2.5 lakhs ಕ್ಯಾಲ್ಕುಲೇಟ್ ಮಾಡಲ್ಲ, ಬ್ಯಾಲೆನ್ಸ್ ಇರೋ 2.5 lakhಗೆ ದೇ ವಿಲ್ ಕ್ಯಾಲ್ಕುಲೇಟ್ ಅಟ್ ದ ಟ್ಯಾಕ್ಸ್ ಸ್ಲ್ಯಾಬ್. ಸೊ ಅದ್ರ ಬಗ್ಗೆ ಇನ್ನೊಂದು ಬೇರೆ ವೀಡಿಯೋಲಿ ಡೀಟೇಲಾಗಿ ನೋಡೋಣ. ಸೊ ಈ ಥರನೇ ಇರೋದು. ಇನ್ಕಮ್ ಬಂದು ಓವರ್ ಆಲ್ ಆಗಿ ನಿಮ್ಗೆ ಏನು ಸೋರ್ಸ್ ಆಫ್ ಇನ್ಕಮು ಅದನ್ನೆಲ್ಲ ಸೇರಿಸಿ ಇಟ್ ವಿಲ್ ಬಿ ಕಮಿಂಗ್ ಅಂಡರ್ ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್. ಆ್ಯಂಡ್ ಇದು ಆಲ್ಮೋಸ್ಟ್ ವಿ ಆರ್ ಎಂಟ್ರಿಂಗ್ ಇನ್ ಟು ದಿ ಬಜೆಟ್ ನಾವು. ಮೇ ಬಿ ಟ್ಯಾಕ್ಸ್ ಡಿಫರ್ ಚೇಂಜ್ ಆಗ್ಬೋದು. ಇದು ನಾವು ನಿಮ್ಗೆ ತೋರಿಸ್ತಾ ಇರೋದು 2022 ಬಜೆಟ್ ಅನೌನ್ಸ್ ಮಾಡಿರೋ 21-22 ಅಲ್ಲಿ ಅನೌನ್ಸ್ ಮಾಡಿರೋ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದು. ಇವಾಗ 24 ಎಕ್ಸ್ಪೆಕ್ಟೇಷನ್ ಇಸ್ ಡಿಫ್ರೆಂಟ್. ಇದಕ್ಕೆ ಚೇಂಜ್ ಮಾಡೋಕ್ಕೂ ಚಾನ್ಸ್ ಇದೆ, ಯಾಕೆಂದರೆ ಗೌರ್ಮೆಂಟ್ ಇದೆ ಲಾಸ್ಟ್ ಫುಲ್ ಬಜೆಟ್ ಇದು. ಸೊ ತುಂಬ ಥಿಂಗ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ನೆಕ್ಸ್ಟ್ ವಿಡಿಯೋಲಿ ಕೂಡ ನಾವು ಬಜೆಟ್ ಬಗ್ಗೆ ಮಾತಾಡ್ಬೋದು, ಮಾರ್ಕೆಟ್ ಏನಾಗುತ್ತೆ ಅಂತ. ಸೊ ನಾವು ನೆಕ್ಸ್ಟ್ ವಿಡಿಯೋಲಿ ನಾವು ಡೀಟೇಲಾಗಿ ನೋಡೋಣ. ಸೊ ಇದೇ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್. ಸೊ ಇದಕ್ಕೆ ಹೆಂಗೆ ಬೇಕೋ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇದು ಫಿಕ್ಸ್ ಡೆಪಾಸಿಟ್ಗೆ. ನೆಕ್ಸ್ಟ್ ಏನು ಅಂತ ನೋಡಿದ್ರೆ, ನಿಮ್ಮ ಸ್ಟಾಕ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್. ಇದು ನಮ್ಮ ಡಿಪಾರ್ಟ್ಮೆಂಟ್. ಇವಾಗ ತುಂಬ ಜನ ಕೇಳೋ ವಿಷಯ ಏನು ಅಂದರೆ, ಸರ್ ನಾನು ಸ್ಟಾಕ್ಸ್ ಇಟ್ಟಿದ್ದೀನಿ, ತೊಗೊಂಡ್ಬಿಟ್ಟಿದ್ದೀನಿ, ಪ್ರಾಫಿಟ್ ಬಂದೈತಿ, ಇವಾಗ ಏನು ಮಾಡೋದು, ಎಷ್ಟು ಟ್ಯಾಕ್ಸ್ ಹಿಡಿತಾರೆ ಅಂತ ಕೇಳಿದ್ರೆ 2 ವಿಷಯ ಇದೆ. ಒಂದು LTCG, ಇನ್ನೊಂದು STCG. ಹಾಗಂದ್ರೆ ಏನು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಹಾಗಂದ್ರೆ ಏನು ಅಂತ ನೋಡಿದ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನೋಡಿದ್ರೆ 1 ವರ್ಷಕ್ಕೆ ಒಂದು ಸ್ಟಾಕ್ ತೊಗೊತೀರಾ. ಲೆಟ್ಸೇ ಇವಾಗ ರೀಸೆಂಟಾಗಿ ನಾವು ಕೊಟ್ಟಿದ್ವಲ್ಲ, ಲಾಸ್ಟ್ ಇಯರ್ ಬಂದು HCL ಬಂದು ನೀವು ತೊಗೊಂಡಿದ್ದೀರಾ. ಅದು ಎಷ್ಟು ಅಂದರೆ ಆಲ್ಮೋಸ್ಟ್ ನಿಮಗೆ ಲಾಸ್ಟ್ ಇಯರ್ಗಿಂತ ಈ ವರ್ಷ 18% ಜಾಸ್ತಿ ಆಗಿದೆ. ಇವಾಗ ನೀವು ಇನ್ನೂ ಸೇಲ್ ಮಾಡಿಲ್ಲ. ಹಂಗೆ ಸೇಲ್ ಮಾಡಿಲ್ಲ ಅಂದರೆ ನೀವು ಇದನ್ನು ಕ್ಲೋಸ್ ಮಾಡುವಾಗ ಯು ವಿಲ್ ಬಿ ಟ್ಯಾಕ್ಸ್ಡ್ ಅಟ್ 10%. ಆವಾಗ ಲೆಟ್ಸೇ ಇದು ಬಂದು ನಿಮಗೆ ಒಂದು 1 ಲಕ್ಷ ಪ್ರಾಫಿಟ್ ಅಂದರೆ 10,000 rupees, 10,000 ರೂಪಾಯಿ ಏನಾಗುತ್ತೆ ನಿಮಗೆ ಟ್ಯಾಕ್ಸ್ ಆಗಿ ಹೋಗ್ಬಿಡತ್ತೆ. ಇಲ್ಲ, ಇವಾಗ ಏನಾಗಿದೆ ಅಂದರೆ, ಇವಾಗ ತುಂಬ ಜನ, ನೀವು ಕರೆಕ್ಟಾಗಿ ಇದು ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಟರ್ಮಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಸ್ಟಾಕ್ಸ್ನ. ಕೊನೆಗೆ ಏನು ಮಾಡ್ತಾರೆ, 360 ದಿವಸ ಹೋಲ್ಡ್ ಮಾಡಿಟ್ಕೊಂಡು ಇನ್ನೊಂದು 5 ದಿವಸ ಇರೋವಾಗ ಏನು ಮಾಡ್ತಾರೆ, ಸ್ಟಾಕ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅವರು ಯಾವ್ದಕ್ಕೆ ಬಂದು ಕೂತ್ಕೊಂತಾರೆ ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್. ಆವಾಗ 15% ಬಂದು ಯು ವಿಲ್ ಬಿ ಕಮಿಂಗ್ ಇನ್ 15% ಸ್ಲಾಬ್. ಸೊ ಹತ್ತತ್ರ ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ 5%ನ ಸೇವ್ ಮಾಡೋಕ್ಕೋಸ್ಕರ ಇನ್ನೊಂದು 5 ದಿವಸ ಇದ್ದಿದ್ರೇನು ಕ್ಲೋಸ್ ಮಾಡಬೇಡಿ, ವೆಯ್ಟ್ ಮಾಡಿ. ಆರ್ ಎಲ್ಸ್ ಯು ವಿಲ್ ಬಿ ಕನ್ಸಿಡರ್ಡ್ ಇನ್ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. 15% ಅಲ್ಲೋಗಿ ಸಿಕ್ಕಾಕೊಂತೀರಾ. ಸೊ ಒಂದು ಸ್ಟಾಕ್ ತೊಗೊತೀರಾ, ಅದು 1 ಇಯರ್ಗೆ ಮೇಲೆ ಹೋಲ್ಡ್ ಮಾಡಿ ಇಟ್ಕೊತೀರಾ ಅಂದರೆ ಯು ವಿಲ್ ಬಿ ಅಂಡರ್ 10% ಸ್ಲ್ಯಾಬ್. 1 ಇಯರ್ ಒಳಗೆ ಇವಾಗ ಇಂಟ್ರಾಡೇ ಮಾಡೋರು, ಸ್ವಿಂಗ್ ಟ್ರೇಡಿಂಗ್ ಮಾಡೋರು, 2 months 3 months ಅಲ್ಲಿ ಕ್ಲೋಸ್ ಮಾಡೋರು, ತಗೊಳ್ಳೋರು, ಮಾರೋರು, ಅವರೆಲ್ಲ 15% ದೇ ವಿಲ್ ಬಿ ಚಾರ್ಜ್. ಸೊ ದಟ್ ಈಸ್ ಫಾರ್ ಯುವರ್ ಸ್ಟಾಕ್ಸ್. ಇವಾಗ ಮ್ಯೂಚುವಲ್ ಫಂಡ್ಸು ಇದೇ ಲೆಕ್ಕದಲ್ಲಿ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಇಸ್ ಆನ್ ಗೇನ್ಸ್. ಇಫ್ ದ ಗೇನ್ಸ್ ಇಸ್ ಮೋರ್ ದ್ಯಾನ್ 1 lakh. ಇವಾಗ ನಿಮಗೆ ಸ್ಟಾಕ್ಸಿಂದ ಇನ್ಕಮ್, ಸ್ಟಾಕ್ಸ್ ತೊಗೊಂಡಿಟ್ಕೊಂಡಿದ್ದೀರಾ, ಆ ಸ್ಟಾಕ್ಸ್ ಇನ್ಕಮ್ 1 ಲಕ್ಷಕ್ಕಿಂತ ಮೇಲಿತ್ತು ಅಂದರೆ ದೆನ್ ಯು ವಿಲ್ ಬಿ ಚಾರ್ಜ್ಡ್ 10%. ಇವಾಗ 1 ಲಕ್ಷ ಕೆಳಗಿತ್ತು, ಇವಾಗ ಪೂರ್ತಿ 1 ವರ್ಷದ್ದು ಇವಾಗ ಎಲ್ಲ ಸ್ಟಾಕ್ದು ಪ್ರಾಫಿಟೇ ನೋಡಿದ್ರೆ ಒಂದು 50,000-60,000 ಇತ್ತು ಅಂದರೆ ದೇ ವಿಲ್ ನಾಟ್ ಟ್ಯಾಕ್ಸ್ ಯು ಅಂಡರ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ನೀವು 1 lakh ಮೇಲೆ ಹೋಗುವಾಗ ಮಾತ್ರ ದೇ ವಿಲ್ ಬಿ ಚಾರ್ಜಿಂಗ್ ಯು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು
ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ರಿಯಲ್ ಎಸ್ಟೇಟ್. ತುಂಬ ಜನಕ್ಕೆ ಏನಂತ ನಾನು ಈ ಅಷ್ಟು ಡೀಟೇಲಾಗಿ ಹೇಳಲ್ಲ, ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತೀನಿ. ತುಂಬ ಜನಕ್ಕೆ ಇದು ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಏನಂದರೆ ನೀವು ಒಂದು ಮನೆ ಮಾಡ್ತಿದ್ದೀರಾ, ಅದು ನಿಮ್ಮ ಇನ್ಕಮ್ ಆಗಿ ಬರ್ತಾ ಇದೆ, ಇಲ್ಲ ನೀವು ಲ್ಯಾಂಡ್ ಮಾಡ್ತಾ ಇದ್ದೀರಾ, ಅದೊಂದು ಇನ್ಕಮ್ ಆಗಿ ಬರ್ತಿದೆ ಅಂದರೆ ನೀವು ಅದೇ ಅಮೌಂಟಿಗೆ ಹೋಗಿ ಇನ್ನೊಂದು ಲ್ಯಾಂಡ್ನೋ ಇಲ್ಲ ಇನ್ನೊಂದು ಮನೇನ ತೊಗೊಂಡ್ರೆ ದೇ ವಿಲ್ ನಾಟ್ ಚಾರ್ಜ್ ಯು ಎನಿ ಟ್ಯಾಕ್ಸಸ್. ನೀವು ಅದನ್ನು ಹಾಗೆ ಕನ್ವರ್ಟ್ ಮಾಡ್ಕೊಬೋದು. ಒಂದು ಮನೇನ ಮಾಡ್ತಿದ್ದೀರಾ, ಇನ್ನೊಂದು ಮನೇನ ತೊಗೊತಿದ್ದೀರಾ ಅಂದರೆ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ನಲ್ಲಿಫೈಡ್. ಯು ವಿಲ್ ನಾಟ್ ಬಿ ಚಾರ್ಜ್ಡ್ ಎನಿ ಕೈಂಡ್ ಆಫ್ ಅ ಟ್ಯಾಕ್ಸ್. ಸೊ ದಟ್ ಈಸ್ ರಿಯಲ್ ಎಸ್ಟೇಟ್. ನಾನು ಇನ್ನೂ ಅಷ್ಟು ಡೀಟೇಲಾಗಿ ಹೋಗಲ್ಲ, ಆದರೆ ನಿಮ್ಗೊಂದು ಚಿಕ್ಕ ಟ್ರಿಕ್ ಮಾತ್ರ ಹೇಳ್ಕೊಡ್ತೀನಿ. ಏನು ಅಂದರೆ, ನಾವು ಸ್ಟಾಕ್ಸ್ ಇಟ್ಟಿದ್ದೀವಿ, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಇದೆ. ಇದಲ್ಲೊಂದು ಸ್ಮಾಲ್ ಟ್ರಿಕ್ ಏನು ಅಂದರೆ, ನಮ್ಮ ಟ್ಯಾಕ್ಸಸ್ನ ಹೇಗೆ ಸೇವ್ ಮಾಡ್ಬೋದು ಸ್ಟಾಕ್ಸಲ್ಲಿ ಅನ್ನೋದೇ ಇವಾಗ ನಾವು ನೋಡೋಣ. ಇವಾಗ ಒಂದು ಚಿಕ್ಕ ಐಡಿಯಾ ಮಾತ್ರ ಕೊಡ್ತೀನಿ. ಇದೇನು ಅಂದರೆ, ಇದನ್ನು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಇದೇನು ಅಂದರೆ, ಸರಿ ನೀವೊಂದು 2 ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಿಟ್ಟಿದ್ದೀರಾ. ಏನು ಅಂದರೆ, ಇದು ನನ್ನ ಬಲ್ಕ್ ಇನ್ವೆಸ್ಟ್ಮೆಂಟ್, ಇದನ್ನು ನಾನು ತೆಗೆಯೋದಿಲ್ಲ, 10 ವರ್ಷ 15 ವರ್ಷ ಹಾಗೇ ಇರಲಿ, ನನಗೆ ಯಾವತ್ತು ಒಳ್ಳೆ ರಿಟರ್ನ್ ಆಗಿ ಬರುತ್ತೋ ಅವತ್ತು ನಾನು ಹಿಂಗೆ ಪೂರ್ತಿ ವಿಡ್ರಾ ಮಾಡ್ತೀನಿ ಅಂತ ಮಾಡುವಾಗ, ಲೆಟ್ಸೇ ನೀವು ಒಂದು 15 ಇಯರ್ಸ್ ಅದನ್ನು ಹೋಲ್ಡ್ ಮಾಡಿ ಇಟ್ಟಿರ್ತೀರ ಅನ್ಕೊಳ್ಳಿ. ಈ 2 ಲಕ್ಷ ಏನಾಗುತ್ತೆ ಅಂದರೆ 13% ಗ್ರೋತಲ್ಲಿ ನೀವು ಹಾಕಿಟ್ಬಿಟ್ಟಿದ್ದೀರಾ. ಲೆಟ್ಸೇ ಒಂದು ಇಂಡೆಕ್ಸ್ ಫಂಡೋ ಇಲ್ಲ ಒಂದು ಸ್ಟಾಕಲ್ಲೋ ಯಾವುದ್ರಲ್ಲೂ ಹಾಕಿಟ್ಟಿದ್ದೀರಾ. 13% ಇಯರ್ ಆನ್ ಇಯರ್ ಅದು ಇನ್ಕ್ರೀಸ್ ಆಗ್ಬಿಟ್ಟು ಬರ್ಬೋದು. ಒಂದು ಆವ್ರೇಜ್ ಆಗಿ ಹೇಳ್ತಾ ಇದ್ದೀನಿ, ಒಂದು 13% ಅದು ಜಾಸ್ತಿ ಆಗ್ತಾ ಇದೆ ಅಂದರೆ 15 ವರ್ಷ ಆದಮೇಲೆ ನೋಡಿದ್ರೆ ಏನಾಗಿರುತ್ತೆ ಅಂದರೆ ನಿಮ್ಗೊಂದು 11 ಲಕ್ಷ ಆಗಿರುತ್ತೆ. ಇವಾಗ ನೀವೇನು ಮಾಡ್ತೀರಾ, 11 ಲಕ್ಷ 9 ಲಕ್ಷ ಏನಾಗಿದೆ ನಿಮ್ಗೆ ರಿಟರ್ನ್ ಬಂದಿದೆ. ಇಲ್ಲ ಒಂದು 16 ವರ್ಷ ಅಂತ ಇಟ್ಕೊಳ್ಳಿ. ಸೊ 12.5 ಲಕ್ಷ ಆಗಿದೆ. 2 ಲಕ್ಷ 12.5 ಲಕ್ಷ ಆಯಿತು. ಹತ್ರ 10.5 ಲಕ್ಷ ಪ್ರಾಫಿಟ್ ಮಾಡಿದ್ದೀರಾ. ಇವಾಗ 15-16 ಇಯರ್ ಹೋಗಿ ಅದನ್ನು ಕ್ಲೋಸ್ ಮಾಡ್ತೀರಾ, ಎಲ್ಲ ಅಮೌಂಟು ತೆಗಿಯೋಕ್ಕೆ ಟ್ರೈ ಮಾಡ್ತೀರಾ ಅಂದರೆ 10.5 ಲಕ್ಷಕ್ಕೆ 10% ಟ್ಯಾಕ್ಸ್ ಹಿಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ ಎಷ್ಟು ಅಂದರೆ 10% ಇದೆ. ನೀವು ಯಾವಾಗ ಶೇರ್ಸ್ನ ಸೆಲ್ ಮಾಡ್ತೀರೋ ಅವಾಗಲೇ ನಿಮ್ಮನ್ನು ಹಿಡಿತಾರೆ. ಸೊ ನೀವು 10 ವರ್ಷ ಬಿಟ್ಟು 15-14 ವರ್ಷ ಆದ್ಮೇಲೆ ಮಾರೋವಾಗ 10.5 ಲಕ್ಷಕ್ಕೆ ಏನಾಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 10% ಹಿಡ್ಕೊಂಡು 1 ಲ್ಯಾಕ್ ಬಂದು ಏನಾಗುತ್ತೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದ್ರಿಂದ ಅದು ಮೈನಸ್ ಆಗುತ್ತೆ. ಸೊ 9.5 ಲ್ಯಾಕ್ಸ್ ಅಲ್ಲಿ ನಿಮಗೆ 95,000 ಹಿಡ್ಕೊಂಡು ಬ್ಯಾಲೆನ್ಸ್ ನಿಮಗೆ ಏನಾಗುತ್ತೆ, ನಿಮಗೊಂದು 1 ಲಕ್ಷ ಕಮ್ಮಿ ಬರುತ್ತೆ. ಇದರಲ್ಲಿ ನೀವು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಇದನ್ನು ನೀವು ಸೇವ್ ಮಾಡ್ಬೋದು. ಹೇಗೆ ಅಂದರೆ, ನೀವು 2 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಏನಾಗಿದೆ ಮೊದಲನೇ ವರ್ಷ ನಿಮಗೆ 26,000 ಪ್ರಾಫಿಟ್ ಬಂದಿದೆ. ಲೆಟ್ಸೇ ಗ್ರೋತ್ ಆಗಿದೆ ಆ ಸ್ಟಾಕ್. ಲೆಟ್ಸೇ ಫಾರ್ ಎಕ್ಸಾಂಪಲ್ ITC ತಗೊಳ್ಳೋಣ, 13% ಏರಿದೆ, ನಿಮಗೆ 26,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಇವಾಗ ನೀವೇನು ಮಾಡಬೇಕಂದ್ರೆ ಈ ಫೈನಾನ್ಷಿಯಲ್ ಇಯರ್ ಒಳಗೆ ನೀವೇನು ಮಾಡ್ತೀರಾ, ಈ ಶೇರ್ಸ್ನ ಏನು ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ, ಆಮೇಲೆ ಮತ್ತೆ ತೊಗೊತೀರಾ. ಇವಾಗ ಸ್ಟಾಕ್ನ ಕ್ಲೋಸ್ ಮಾಡಿ ಮತ್ತೆ ತೊಗೊಂಡ ತಕ್ಷಣ ಆ ಇಯರ್ ಕನ್ಸಿಡರ್ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಪ್ರಾಫಿಟ್ 1 ಲ್ಯಾಕ್ ದಾಟಿಲ್ಲ, ಆ ಇಯರ್ಗೆ ಟ್ಯಾಕ್ಸ್ ಏನಿಲ್ಲ. ಇವಾಗ ಆ 2,26,000 ಬಂದು ನಿಮ್ಮ ಮುಂದಿನ ವರ್ಷ ನಿಮ್ಗೆ ಇನ್ವೆಸ್ಟ್ಮೆಂಟ್ ಲೆಕ್ಕ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ವರ್ಷ ಏನು ಮಾಡ್ತೀರಾ, ಮತ್ತೆ ನಿಮ್ಮ ರಿಟರ್ನ್ 13% ಜಾಸ್ತಿ ಆಗುತ್ತೆ ಅಂದರೆ ಮತ್ತೆ ಇದೇ ಪ್ರಾಸೆಸ್, ಇದೇ ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ. ಈ ಶೇರ್ಸ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನೀವೇನು ಮಾಡ್ತೀರಾ, ರೀಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಆ ವರ್ಷನೂ ಏನಾಯಿತು, ಯು ಹ್ಯಾವ್ ನನ್. ಹೇಗೋ ನಿಮಗೆ 1 ಲಕ್ಷ ಕೆಳಗಿರೋದ್ರಿಂದ ಟ್ಯಾಕ್ಸ್ ಇರಲ್ಲ. ಸೊ ಯಾವತ್ತೂ ನಿಮಗೆ ಒಂದೇ ಟೈಮಲ್ಲಿ ಪ್ರಾಫಿಟ್ ಸಿಗಲ್ಲ. ಯಾಕೆಂದರೆ ನೀವು ಹಾಕಿರೋದು 15 ವರ್ಷ ಆದಮೇಲೆ ತೆಗೆಯುವಾಗ, ಇವಾಗಲೇ ನೀವು ಸ್ಟಾಕ್ನ ಸೇಲ್ ಮಾಡುವಾಗ ಆವಾಗಲೇ ನಿಮ್ಮ ಪ್ರಾಫಿಟ್ ನಿಮಗೆ ಕೈಗೆ ಸಿಗೋದು. ಆದರೆ ಇವಾಗ ಏನು ಮಾಡ್ತೀರಾ ಅಂದರೆ ವರ್ಷ ನಿಮ್ಮ ಸ್ಟಾಕ್ನ ಮಾರಿ ತೊಗೊಂಡು ಜಸ್ಟ್ ಅದನ್ನು ಬ್ರೇಕ್ ಮಾಡಿ ಮಾಡ್ತಾನೆ ಇದ್ರೆ ಈ ಮೆಥಡ್ನ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತಾರೆ. ಇವಾಗ ಮಾಡ್ಕೊಂಡು ಬರುವಾಗ ಏನಾಗುತ್ತೆ, ಸೊ ಇವಾಗ ಆಲ್ಮೋಸ್ಟ್ 14th ಇಯರಿಂದಾನೇ ನಿಮಗೆ ವರ್ಷ 1 ಲಕ್ಷ ಬರೋಕ್ಕೆ ಶುರು ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ 1,12,000 ರೂಪಾಯಿ ನೀವು ಇವಾಗ ಟ್ಯಾಕ್ಸ್ ಪೇ ಮಾಡ್ತೀರಾ. ಹೇಗೆ ಅಂದರೆ 1 ಲ್ಯಾಕ್ ಆಲ್ರೆಡಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲ್ಲಿ ಇದೆಯಾ, ಇದು ಮೈನಸ್ ಮಾಡಿದ್ರೆ ಬರೀ 12,000ನೇ ನೀವು ಇನ್ಕಮ್ ತೋರಿಸು, ಅವಾಗ ಅದಕ್ಕೆ ಬರೀ 10%. ಮುಂದಿನ ವರ್ಷ ಮತ್ತೆ 1,27,000, ಅದಕ್ಕೆ 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಹೋಗಿ ಬ್ಯಾಲೆನ್ಸ್ 27,000, ಅದಕ್ಕೆ 2,700 ರೂಪಾಯಿ. ಇವಾಗ ಏನಾಗುತ್ತೆ ಅಂದರೆ 3 ವರ್ಷಕ್ಕೆ ನೋಡಿದ್ರೆ ಆವ್ರೇಜ್ ಆಗಿ ಒಂದು 8,400 ರೂಪಾಯಿ ಕಟ್ಟಿರ್ತೀರಾ. ನೀವು ಅದನ್ನೇ ಬ್ರೇಕ್ ಮಾಡಿದ್ರೆ ಫುಲ್ 15 ವರ್ಷ. ಕೆಲವು ಜನ ಏನು ಹೇಳ್ತಾರೆ, ನಾನು ತೊಗೊಂಡ್ಬಿಟ್ಟೆ ಇನ್ನು 10 ವರ್ಷಕ್ಕೆ ನಾನು ಮುಟ್ಟೋದೇ ಇಲ್ಲ ಅಂದರೆ ಅದು ತಪ್ಪು. ನೀವು ಟ್ಯಾಕ್ಸ್ ಬೆನಿಫಿಟ್ಸ್ ಹೇಗೆ ಯೂಸ್ ಮಾಡ್ಕೊಬೇಕಂತ ಗೊತ್ತಿರಬೇಕು. ಸೊ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮಾಡುವಾಗ ವರ್ಷ ನೀವೇನು ಮಾಡಬೇಕು, ನಿಮ್ಮ ಸ್ಟಾಕ್ನ ಬ್ರೇಕ್ ಮಾಡಿ ಮತ್ತೆ ರೀಇನ್ವೆಸ್ಟ್ಮೆಂಟ್ ತೊಗೊತೀರಾ 1 ವರ್ಷದಲ್ಲಿ ಮಾಡ್ತೀರಾ, ಮತ್ತೆ ತೊಗೊತೀರಾ. ಸೊ ಅದರಲ್ಲಿ ಏನೂ ಜಾಸ್ತಿ ಚೇಂಜಸ್ ಆಗಲ್ಲ. ಬಟ್ ಎಂಡ್ ಆಫ್ ದಿ ನಿಮ್ಮ ಕ್ಯಾಪಿಟಲ್ ಗೇನ್ ಪೂರ್ತಿ ನೋಡೋವಾಗ
ಯು ವುಡ್ ಹ್ಯಾವ್ ಸೇವ್ಡ್ ಆಲ್ಮೋಸ್ಟ್ ಎಷ್ಟು ಇಲ್ಲಿ 95,000 ಅಲ್ಲಿ ಬರೀ 10,000 ಕಟ್ಟಿರ್ತೀರಾ, ಬ್ಯಾಲೆನ್ಸ್ 85,000 ಯು ವುಡ್ ಹ್ಯಾವ್ ಸೇವ್ಡ್ ಇನ್ ಯೋರ್ ಟ್ಯಾಕ್ಸಸ್. ಸೊ ಈ ತರ ನಿಮ್ ಟ್ಯಾಕ್ಸ್ ನ ಸೇವ್ ಮಾಡೋದು ನೀವು ಕಲ್ತ್ಕೊಬೇಕು. ಇವಾಗ ತುಂಬಾ ವಿಷಯಗಳು ಇನ್ನೂ ಡೀಟೇಲ್ ಆಗಿ ಬರೋ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಟು ಸೇವ್ ಟ್ಯಾಕ್ಸಸ್ ಅಂತ ಒಂದು ಡೀಟೇಲ್ ವಿಡಿಯೋ ನಾವು ಹೋಗಿ ನೋಡೋಣ. ಅದು ನಾವು ಬರೋ ವಿಡಿಯೋಸಲ್ಲಿ ನಾನು ಖಂಡಿತ ಹೇಳ್ಕೊಡ್ತೀನಿ. ಸೊ ಇವಾಗ ಈ ಥರ ಸ್ಟಾಕ್ಸ್ ಇಟ್ಟಿದ್ರೇನು ನೀವೇನು ಮಾಡಬೇಕು, ವರ್ಷ ಬರೋ ಪ್ರಾಫಿಟ್ನ ಮಾರಿ ಮತ್ತೆ ತೊಗೊಂಡ್ರೆ ಯು ಕ್ಯಾನ್ ಸೇವ್ ಅ ಲಾಟ್ ಆಫ್ ಟ್ಯಾಕ್ಸಸ್ ಆಸ್ ವೆಲ್. ಆಲ್ ರೈಟ್, ಅದೇ ನಾವು ಈ ವಿಡಿಯೋ ನೋಡಬೇಕು ಅಂತ ಅನ್ಕೊಂಡಿದ್ದು. ಈ ಬರೋ ವಿಡಿಯೋಸಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.